ಪ್ರಜ್ವಲ್ ರಾಸಲೀಲೆ ವಿಡಿಯೋ ಹಂಚಿಕೆ ಆರೋಪ ಪ್ರಕರಣ ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರೀತಂ ಗೌಡ ಆಪ್ತರಾದ ಕಿರಣ್ ಶರತ್ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ಫೈಲ್ ಆಗಿದೆ. ಪ್ರೀತಂ ಗೌಡ ಆಪ್ತರಾಗಿರುವಂತಹ ಕಿರಣ್ ಶರತ್ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಶೀಘ್ರದಲ್ಲೇ ಪ್ರೀತಂ ಗೌಡಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಪ್ರಕರಣ ದಾಖಲಾಗಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಎಫ್ಐಆರ್ ದಾಖಲಾಗಿರುವ ಬಗ್ಗೆ ತಿಳಿದುಕೊಳ್ತೇನೆ, ಪ್ರಕರಣದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಪ್ರಕರಣ ಬಗ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪ್ರೀತಂ ಗೌಡ. ಎಫ್ಐಆರ್ ದಾಖಲಾಗಿರುವ ಬಗ್ಗೆ ತಿಳಿದುಕೋತೀನಿ, ನನಗೆ ಪ್ರಕರಣ ದಾಖಲಾಗಿರೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದ ಬಗ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪ್ರೀತಂ ಗೌಡ. ಈ ಹಿಂದೆ ಕೂಡ ಪ್ರೀತಂ ಗೌಡ ಆಪ್ತರು ಪೊಲೀಸರ ವಶದಲ್ಲಿ ಕೂಡ ಇದ್ರು. ಈಗ ಮತ್ತೆ ಪ್ರೀತಂ ಗೌಡ ಮೇಲೂ ಈಗ ಎಫ್ಐಆರ್ ದಾಖಲಾಗಿದೆ ವಿಡಿಯೋ ಹಂಚಿಕೆ ಪ್ರಕರಣದಲ್ಲಿ. ಇನ್ನು ಶೀಘ್ರದಲ್ಲೇ ಪ್ರೀತಂ ಗೌಡಗೆ ವಿಚಾರಣೆಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಎಫ್ಐಆರ್ ದಾಖಲಾಗಿರೋದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ, ಪ್ರಕರಣ ಏನಾದರೂ ದಾಖಲಾಗಿದ್ರೆ ನಾನು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತೀನಿ ಅಂತ ಪ್ರಕರಣದ ಬಗ್ಗೆ ಯಾವುದೇ ಸರಿಯಾದಂತಹ ರೆಸ್ಪಾನ್ಸ್ ಅನ್ನ ಪ್ರೀತಂ ಗೌಡ ಮಾಡಿಲ್ಲ. ಹಾಗೆ ನುಣುಚಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಪ್ರತಿನಿಧಿ ಸಚಿನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಈಗ ಪ್ರಜ್ವಲ್ ರಾಸಲೀಲೆ ಪ್ರಕರಣ ಏನಿತ್ತು ಆ ವಿಡಿಯೋ ಹಂಚಿಕೆ ಆರೋಪದ ಅಡಿಯಲ್ಲಿ ಈಗ ಪ್ರೀತಂ ಗೌಡ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಆದ್ರೆ ಪ್ರೀತಂ ಗೌಡರು ಮಾತ್ರ ಇದಕ್ಕೆ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಸರಿಯಾಗಿ. ಖಂಡಿತ ಸಿಂಧೂರ, ಈಗಾಗಲೇ ಹಾಸನದಲ್ಲಿ ಸಾಕಷ್ಟು ಸದ್ದು ಮಾಡಿದಂಥ ವಿಚಾರ ಅಂದರೆ ಅದು ಮಾಜಿ ಸಂಸದಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣ ಸಾಕಷ್ಟು ಸದ್ದು ಮಾಡಿದೆ. ಅಂದರೆ ಈಗಾಗಲೇ ಆ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನವ್ರನ್ನ ಬಂಧನ ಮಾಡಲಾಗಿದೆ. ಆದರೆ ಪೆನ್ಡ್ರೈವ್ ಹಂಚಿಕೆ ಮಾಡಿದವ್ರನ್ನ ಇದುವರೆಗೂ ಬಂಧನ ಮಾಡಿಲ್ಲ ಅಂತ ಹೇಳ್ಬಿಟ್ಟು JDSನ ಹಲವು ನಾಯಕರುಗಳು ಈ ಬಗ್ಗೆ ಧ್ವನಿ ಎತ್ತಿದ್ರು. ಆದರೆ ಆ ಒಂದು ಪ್ರಕರಣದಲ್ಲಿ BJPಯಲ್ಲಿ ಗುರುತಿಸ್ಕೊಂಡಂಥ ಇಬ್ಬರನ್ನು ವಶಪಡಿಸಿಕೊಂಡು ಈಗಾಗಲೇ ಅವ್ರನ್ನೂ ಕೂಡ ಬೇಲ್ ಮುಖಾಂತರ ಹೊರಬಿಡಲಾಗಿತ್ತು. ಆದರೆ ಇವಾಗ ಸದ್ಯಕ್ಕೆ ಪ್ರೀತಂ ಗೌಡರ ಹೆಸರು ಸಾಕಷ್ಟು ಬಾರಿ ಕೇಳಿಬರ್ತದೆ. ಅಂದರೆ BJPಯಲ್ಲಿ ಇದ್ದೋದ್ರಿಂದ ಪ್ರೀತಂ ಗೌಡ್ರೆ ಈ ಒಂದು ಕೆಲಸವನ್ನು ಮಾಡಿರೋದು ಪೆನ್ಡ್ರೈವ್ ಹಂಚಿಕೆಯಲ್ಲಿ ಪ್ರೀತಂ ಗೌಡರ ಪಾತ್ರ ಪ್ರಮುಖ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದರು. ಹೀಗಾಗಿ ಈ ಒಂದು ಪ್ರಕರಣ ಇವತ್ತು ಏನು CID ಕಚೇರಿಯಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೀತಂ ಗೌಡರ ವಿರುದ್ಧ ಒಂದು FIR ಕೂಡ ದಾಖಲಾಗಿದೆ. ಆದರೆ ಪ್ರೀತಂ ಗೌಡರು ಇದಕ್ಕೆ ಯಾವುದೇ ಒಂದು ಪ್ರತಿಕ್ರಿಯೆ ಕೊಡೋದಕ್ಕೂ ಮುಂದಾಗಿಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲದನ್ನು ಕೂಡ ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ತಿಳಿರ್ತಕ್ಕಂಥದ್ದು. ಆದರೆ ಈಗಾಗಲೇ ಪ್ರೀತಂ ಗೌಡರ ವಿರುದ್ಧ FIR ಆಗಿರೋದ್ರಿಂದ SIT ಅಧಿಕಾರಿಗಳು ಪ್ರೀತಂ ಗೌಡರಿಗೆ ನೋಟಿಸನ್ನು ಕೊಡೋದಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಹೆಸರು ಕೇಳಿ ಬಂದಿದೆ, ಪೆನ್ಡ್ರೈವ್ ಹಂಚಿಕೆ ಆರೋಪದಲ್ಲಿ ನಿಮ್ಮ ಆಪ್ತರು ಕೂಡ ಈಗಾಗಲೇ ಬಂಧನ ಆಗಿದ್ರು. ಹಾಗಾಗಿ ನಿಮ್ಮ ವಿಚಾರಣೆ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು SIT ಅಧಿಕಾರಿಗಳು ಬಹುತೇಕ ಪ್ರೀತಂ ಗೌಡರಿಗೆ ಸಂಜೆ ಒಳಗಡೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟ ನಂತರ ಪ್ರೀತಂ ಗೌಡರು SIT ಮುಂದೆ ಹಾಜರಾಗ್ತಾ ಅನ್ನೋದು ಒಂದು ಪ್ರಶ್ನೆ. ಪ್ರೀತಂ ಗೌಡರು SIT ಮುಂದೆ ಹಾಜರಾಗಲಿಲ್ಲ ಅಂದರೆ ಬಹುತೇಕ ಪ್ರೀತಂ ಗೌಡರನ್ನು ಕೂಡ SIT ಅಧಿಕಾರಿಗಳು ವಶಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಸಿಂಧೂರ.